ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಇದು ನನ್ನ 4th ಬ್ಲಾಗ್. ಒಂಚೂರು ಕೆಲಸ ಆಯ್ತಂತ ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ. ನಾಳೆ ಬೆಂಗಳೂರಿಗೆ ಹೋಗೋತಿತ್ತಂತೇಳಿ ಅವು ಸಾಮಾನು ತೊಗೊಳಕ್ಕೆ ಬಂದಿದ್ದೆ. ನೋಡಿರಿ ಶಾಂಪೂ ಆದಿ ತೊಗೊಂಡು ಹಂಗೆ ನೋಡ್ಕೊಂಡು ಮತ್ತು ಏನೇನು ತೊಗೋಬೇಕಂತ ನೋಡತ್ತಿದ್ದೆ. ಅಷ್ಟರೊಳಗೆ ನಮ್ಮ ತಂಗಿನೂ ವಿಡಿಯೋ ಮಾಡಕತ್ತಾಳೆ. ನೋಡಿರಿ ಇಲ್ಲಿ ಹೆಂಗೆ ಬೇಕು ಹಂಗೆ ನೋಡಿರಿ. ಈಗಿನ ನಮ್ಮ ತಂಗಿ ಈಗಿನ ಅತ್ತೆ ಮಗಳು ಹಂಗೆ ತೊಗೊಂಡ್ವಿ. ಕೆಳಗೆ ಮತ್ತು ನೋಡೋಣಂತ ಪೌಡ್ರ್ ಅದು ತೊಗೊಂಡ್ವಿ ಬಂದ್ವಿ. ಅಂಬೇಡ್ಕರ್ ಜಯಂತಿ ಸಂಬಂಧ ಡಿಜೆ ಹಚ್ಚಿದ್ರೆ ಹಂಗೆ ನೋಡ್ಕೊಂತ ಐಸ್ ಕ್ರೀಮ್ ಅದು ತಿಂದ ಮತ್ತು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಇದು ಒಳಗೆ ಆರ್ಡ್ರ್ ಮಾಡಿದ್ವಿ. ನೆಕ್ಲೆಸ್ ಮಸ್ತ್ ಬಂದಿತ್ತು. ಅದು ಹಾಕ್ಕೊಂಡು ಟ್ರಯಲ್ ನೋಡೋಂತಡಿ ಹೆಂಗೆ ಕಾಣಿಸ್ತೈತೆ ಅಂಥೇಳಿ ಹಾಕ್ಕೊಂಡು ನೋಡಾಕತ್ತಿದ್ದೆ. ಇದು ಲಾಂಗ್ ಒಂದು ಸರ ಮತ್ತು ಶಾರ್ಟ್ ಒಂದು ಸರ ಪ್ಲಸ್ ಬಿಂದಿ ಇಯರಿಂಗ್ಸ್ ಎಲ್ಲ ಬಂದಿತ್ತು. ಹಾಕೊಂಡು ಮಸ್ತ್ ಕಾಣತ್ತಿದ್ದೆ. ಇದು ನೋಡ್ರಿ ನಾನು ಮತ್ತು ನಮ್ಮ ತಂಗಿ ಹೆಂಗೆ ಜಗಳ ಆಡಾಕತ್ತೀವಿ ಇಲ್ಲಿ. ಇದು ನೆಕ್ಸ್ಟ್ ಡೇ ರೆಡಿಯಾಗಿ ಬೆಂಗಳೂರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಇನ್ನೂ ಬರಲಿಲ್ಲ. ಹಂಗೆ ಬಂದ್ವಿ. ಬಸ್ ಬಂತು. ಬಸ್ ಹತ್ತಿ ಹೋದ್ವಿ. ಬಸ್ ಹತ್ತಿ ಅಣ್ಣಾವರಿಂದ ಧಾರವಾಡಕ್ಕೆ ಹೋಗೋಣಂತ ಬಸ್ ಹತ್ತಿ ಕುಂತಿದ್ವಿ. ಕುಂತ ಮೇಲೆ ಅಷ್ಟರೊಳಗಂದ್ರೆ ಬಂತು ಧಾರವಾಡ ಕಡೆ ಹಳ್ಳಿ. ಆ ಹಳ್ಳಿ ದಾಟ್ಕೊಂತ ಇಲ್ಲಿ ಯಾರ್ದೋ ಮದುವೆ ಇತ್ತಪ್ಪ, ಮಂಟಪ ಹಾಕಿದ್ರೆ ಹಂಗೆ ಅದು ದಾಟ್ಕೊಂತ ಬಂದ್ವಿ ಕೆಳಗೇರಿಗೆ. ಇಲ್ಲಿ ಎಷ್ಟು ಚಂದ ಐತಂದ್ರೆ ಗುಡಿ ಈಶ್ವರ್ಲಿಂಗ ನೋಡ್ರಿ. ಇಲ್ಲಿ ಎಷ್ಟು ದೊಡ್ಡದೈತಿ, ಭಾಳ ಮಸ್ತ್ ಐತಿ ಗುಡಿ. ಹಂಗೆ ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಜ್ಯೂಸ್ ಅದು ಕುಡಿದು ಶರ್ಬತ್ ಕುಡಿದ್ವಿ. ಕುಡಿದು ನಿಂತ್ವಿ. ಬಸ್ ಬಂತು. ಬಸ್ ಒಳಗೆ ನಿದ್ದೆ ಮಾಡಿದ್ವಿ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಮಾರ್ನಿಂಗಿಂದ 4 o'clock ಬಂದು ರೀಚ್ ಆದ್ವಿ ಬೆಂಗಳೂರಿಗೆ. ಬಂದು ರೀಚ್ ಆದಮೇಲೆ ಮತ್ತು ಅಲ್ಲಿಂದ ಮೆಜೆಸ್ಟಿಕ್ ಕಡೆ ಹೋದ್ವಿ. ಅಲ್ಲಿಂದ ಮತ್ತು ಬಸ್ ಹಿಡಿದು ಮತ್ತು ಹೋದ್ವಿ ವಿಜಯನಗರಿಗೆ. ಅಲ್ಲಿಂದ ವಿಜಯನಗರ ಹೋಗ್ತಾ ಎಳ್ನೀರು ಕುಡ್ಕೊಂತ ಹೋದ್ವಿ. ಫ್ರೆಶ್ ಆಗಿ ಮೇಲೆ ಬಟ್ಟೆ ಗಿಟ್ಟೆ ಒಗ್ಯಕ್ಕೆ ಹೋಗತ್ತಿದ್ವಿ. ಅದೊಂಚೂರು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾಷ್ಟ ಅದು ಮಾಡಿದ್ವಿ. ಆದಮೇಲೆ ಬಿಸ್ಕೆಟ್ ತಿನ್ಕೊಂತ ಕುಂತ್ವಿ. ಬಿಸ್ಕೆಟ್ ತಿಂದು ಆದಮೇಲೆ ಮತ್ತೊಂಚೂರು ನಿದ್ದೆ ಮಾಡಿ ಊರಿಗೆ ಹೋಗೋದಿತ್ತು. ಹೋದ್ವಿ ರೆಡಿಯಾಗಿ. ಇಲ್ಲಿ ಬಂದ್ವಿ ನೋಡ್ರಿ. ಇಲ್ಲಿ ಡಾಲ್ ಅದು ಇತ್ತು. ಅದನ್ನು ತೊಗೊಂಡು ಫೋಟೋ ಗಿಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಾಕತ್ತೀವಿ ನೋಡ್ರಿ. ಫುಲ್ ಅಂದ್ರೆ ಫುಲ್ ಬಸ್ ಫುಲ್ ಸ್ಟ್ರೈಕ್ ಆಗಿತ್ತು ರೀಪ್ಪ. ಫುಲ್ ಅಂದ್ರೆ ಫುಲ್ ಬೆಂಗಳೂರು ಅಂದ್ರೆ ಮಂಡ್ ಅಂತೇಳಿ ಇದ್ದಾಗ ಮಂಟಿ ಬಟ್ಟೆ ನಿಂತಿದ್ವಿ ಅಲ್ಲಿ. ಆಮೇಲೆ ತಗೊಂಡಾತ. ಈಗ ನಾವು ಕೆಂಗೇರಿ ಉಪನಗರ ಕ್ರಾಸ್ ಕಡೆ ಬಂದ್ವಿ. ಇಲ್ಲಿ ನಮ್ಮ ಅಂಟಿ ಬಂದು ಕರ್ಕೊಂಡು ಹೋಗ್ತಾ ಅವ್ರು ಕೆಲಸ ಮಾಡ್ತಿರೋ ಶಾಪಿಗೆ ಹೋಗಿದ್ರು ಅವರು. ಹಂಗೆ ನಾವು ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊತ ಇಲ್ಲಿ ನೋಡ್ರಿ. ಇಲ್ಲಿ ಹೂವು ಎಷ್ಟು ಮಸ್ತ್ ಐತಲ್ಲ. ಹಂಗೆ ಹೋಗ್ವಿ ನಡ್ಕೊಂತ. ಆಮೇಲೆ ಅವ್ರ ಮನೆ ಬಂತು. ಒಳಗೆ ಹೋಗಿ ಚಾಗಿ ಕುಡಿಯೋಣ ಅಂಥೇಳಿ ಒಳಗೆ ಹೋಗಾಕತ್ವಿ. ಹೋಗಿ ಕುಂತ್ವಿ. ಫ್ರೆಶ್ ಅಪ್ ಆದಮೇಲೆ ಇದವ್ರು ನೋಡ್ರಿ ಹೊರಗಿಂದ ಹಾಲ್. ಆಮೇಲೆ ಇದು ರೂಮ್. ಅವ್ರಿಗೊಂಚೂರು ಟಿಫಿನ್ ತಂದಿದ್ವಿ. ಅದನ್ನು ಕೊಡೋಣ ಅಂತೇಳಿ ಕೊಡೋಕೆ ಹೋಗಿದೆ ನೋಡ್ರಿ. ಜ್ಯೂಸ್ ತಂದು ಕೊಟ್ಟರು. ನಾನು ಎಲ್ಲರೂ ಕುಂತು ಜ್ಯೂಸ್ ಕುಡಿದ್ವಿ. ಅವ್ರದ್ದು ಒಂಚೂರು ಕೆಲಸ ಆಯ್ತು ಅಂತೇಳಿ ಹೊರಗಡೆ ಹೋದರು. ಅಷ್ಟರೊಳಗೆ ನಾ ಚಹಾ ಮಾಡಿ ಕುಡಿದು ಎಲ್ಲರೂ. ನಾನು ಚಹಾ ಮಾಡಿದ್ದೆ. ಚಹಾ ಮಾಡ್ಕೊಂತ ಎಲ್ಲರಿಗೂ ಚಹಾ ಹಾಕಕತ್ತೆ. ಚಹಾ ಹಾಕಿ ಎಲ್ಲರೂ ಕುಂತು ಎಲ್ಲರಿಗೂ ಚಹಾ ಒಯ್ಯೋಣ ಅಂತೇಳಿ ಪ್ಲೇಟ್ ತೊಗೊಂಡು ಹೋಗಾಕತ್ತೆ. ಎಲ್ಲರಿಗೂ ಚಹಾ ಕೊಡೋಣ ಅಂತ ಹೊರಗೆ ಹೋದೆ. ಎಲ್ಲರಿಗೂ ಚಹಾ ಕೊಟ್ಟು ನಾನು ಚಹಾ ಕೊಡೋಣ ಅಂತ ನಾನು ಕುಡ್ಕೊಂತ ಕುಂತಿದ್ದೆ. ನೋಡ್ರಿ ನನ್ನ ತಂಗಿ ಹೆಂಗೆ ಪೋಸ್ ಕೊಡತ್ತಾರೆ ಮಿರರ್ ಒಳಗೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋದ್ವಿ. ಇಲ್ಲಿ ನೋಡ್ರಿ ಗೋಲ್ಡ್ ಶಾಪಿಗೆ ಬಂದಿದ್ವಿ. ನೋಡೋಣ ಅಂಥೇಳಿ ಮಸ್ತ್ ಇತ್ತು ಗೋಲ್ಡ್ ಶಾಪ್. ದೊಡ್ಡದು ಮಾಲ್. ಅಲ್ಲಾದಮೇಲೆ ಹಂಗೆ ಮುಂದೆ ಹೋಗೋಣಂತ ಸ್ಲಿಪ್ಪರ್ ಹಾಕ್ಕೊಂಡು ನಾವು ಹೊರಗಡೆ ಹೋದ್ವಿ. ಇಲ್ಲಿ ಬಜಾರ್ ಇತ್ತು. ಆ ಬಜಾರಿಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ವಿ. ಮಳೆ ಬರತ್ತಿತ್ತು. ಮಳೆ ಬರೋದು ಹೋಗೋದು ಆಗತ್ತಿದ್ರಿ. ಆಮೇಲೆ ಜೋರು ಬರಕತ್ತ. ನಾವು ಪಟ್ ನಡ್ಕೊಂಡು ಹೋದ್ವಿ. ಒಳಗೆ ಹೋಗಿ ಮಾಲ್ಗೆ ಹೋದ್ವಿ. ನೋಡ್ರಿ ಇದು ಮಾಲ್. ಏನಾದರೂ ತೊಗೊಳ್ಳೋಣ ಅಂತೇಳಿ ಒಳಗೆ ಹೋಗಿ ಬ್ರಷ್ ಅದು ಇದು ಹಾಕೋಣ ಅಂತೇಳಿ ಬೌಲ್ ಇದೆಲ್ಲ ತೊಗೊಂಡ್ವಿ. ಯಾಕಂದ್ರೆ ನಾನು ಮೇಕಪ್ ಕ್ಲಾಸ್ ಹಚ್ಚಿದ್ದೆ ಇಲ್ಲೇ ಬೆಂಗಳೂರೊಳಗೆ.
ಚಲೋ ಐತೆ ಅಕಾಡೆಮಿ ಅಂಥೇಳಿ ಶಿಲ್ಪಾಗೌಡ ಅಕಾಡೆಮಿ ಕ್ಲಾಸಿಗೆ ಹಚ್ಚಿದ್ದೆ. ಸೊ ಅಲ್ಲಿ ಎಲ್ಲ ಏನೇನದು ಬ್ರಷಸ್ ಅದು ಇಡಕ್ಕೆ ಬೌಲದು ಬೇಕಾಗಿತ್ತು, ಹಾಗಾಗಿ ತೊಗೊಳಕ್ಕೆ ಹೋಗಿದ್ವಿ. ನೋಡಿದ್ವಿ ಎಲ್ಲ ಐಟಮ್ಸ್ ತೊಗೊಂಡ್ವಿ, ಒಂದು 4 ಚಲೋ ಅನಿಸಿದ್ವು. ಮತ್ತು ಬೌಲ್ ಇದೆಲ್ಲ ಬಾಕ್ಸ್ ಅದು ಇಡೋದಿತ್ತು, ಸೊ ಹಂಗಾಗಿ ತೊಗೊಳೋದಿತ್ತು. ಅದಕ್ಕೆ ಹೋದ್ವಿ ತೊಗೊಳ್ಳೋಣ ಅಂತ. ಹಂಗೆ ಕೀ ಅದು ತೊಗೊಳೋದಿತ್ತು, ಸೊ ಕೀ ಅದು ತೊಗೊಂಡು ಹಂಗೆ ಬಿಲ್ ಗಿಲ್ ಮಾಡ್ಕೊತ ಹಂಗೆ ನೋಡೋಣ ಅಂಥೇಳಿ ಒಂದು ರೌಂಡ್ ಹಾಕಿದ್ವಿ. ರೌಂಡ್ ಹಾಕ್ಕೊತ ಇಲ್ಲಿ ಮಸ್ತ್ ಇತ್ತು ಗೊಂಬೆ, ಅದು ನೋಡಿದ್ರೆ ಎಷ್ಟು ಚಂದ ಐತಂದ್ರೆ ಮಸ್ತ್ ಇತ್ತು. ತೊಗೊಂಡು ಮತ್ತೊಂದು ಶಾಪಿಗೆ ಸ್ಟಿಕ್ಕರ್ ಅದು ತೊಗೊಳೋದಿತ್ತು, ಹೋಗಿದ್ವಿ. ಸ್ಟಿಕ್ಕರ್ ಅದು ತೊಗೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ಊಟ ಗೀಟ ಮಾಡಿ ಬಡೆ ಸೊಪ್ಪು ತಿಂದು ಹಂಗೆ ಮಕ್ಕೊಂಡ್ವಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ನಾಳೆ ಮತ್ತೆ ಸಿಗುವ. ಗುಡ್ ನೈಟ್.